ಖ್ಯಾತ ವಕೀಲ ನಾಗರಾಜ್ ನಾಯಕ್ ಅವರ ನೇತೃತ್ವದ ಅಂಕೋಲಾ ಬೆಳೆಗಾರರ ಸಮಿತಿ ವತಿಯಿಂದ 12ನೇ ವರ್ಷದ ಕೃಷಿ ಹಬ್ಬವನ್ನು ಅಂಕೋಲಾದ ಬಾಸುಗೋಡದ ಸರಯೂ ಬನದಲ್ಲಿ ಅದ್ಧೂರಿಯಾಗಿ ಆಚರಿಸಲಾಯಿತು. ಖ್ಯಾತ ವಕೀಲ ನಾಗರಾಜ್ ನಾಯಕ್ ನೇತೃತ್ವದ ಅಂಕೋಲಾ ಬೆಳೆಗಾರ ಸಮಿತಿಯು ಹಲವಾರು ವಿಭಿನ್ನ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುತ್ತಾ ಬಂದಿದೆ. ಅವುಗಳಲ್ಲಿ ಬಹು ಮುಖ್ಯವಾಗಿ ಕಳೆದ 11 ವರ್ಷಗಳಿಂದ ಕೃಷಿ ಹಬ್ಬ ಆಯೋಜಿಸಿ ಗದ್ದೆ ನಾಟಿ ಕಾರ್ಯಕ್ರಮದ ಮೂಲಕ ಯುವ ಜನತೆಯನ್ನು ಕೃಷಿಯತ್ತ ಆಕರ್ಷಿಸುವ ಪ್ರಯತ್ನ ಮುಂದುವರೆಸಿದೆ. ಅಂಕೋಲಾ ತಾಲೂಕಿನ ಬಾಸುಗೋಡದ ನಾಗರಾಜ್ ನಾಯಕ್ ಕುಟುಂಬದ ಸರಯೂ ಬನದಲ್ಲಿ 12ನೇ ವರ್ಷದ ಕೃಷಿ ಹಬ್ಬ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಕೋಗ್ರೆ ಆಗೇರ ಸಮುದಾಯದ ಪಂಚವಾದ್ಯಗಳೊಂದಿಗೆ ಅತಿಥಿ ಗಣ್ಯರನ್ನು ಸ್ವಾಗತಿಸಿದರು. ಸಭಾ ಕಾರ್ಯಕ್ರಮಕ್ಕೂ ಮುನ್ನ ಗೋಮಾತೆಯನ್ನ ಪೂಜಿಸಲಾಯಿತು. ನಂತರ ನಡೆದ ಸರಳ ಸಭಾ ಕಾರ್ಯಕ್ರಮದಲ್ಲಿ ಸಂಘಟಕ ಪ್ರಮುಖ ನಾಗರಾಜ್ ನಾಯಕ್ ಸರ್ವರನ್ನು ಸ್ವಾಗತಿಸಿ ಅಂಕೋಲೆ ಮತ್ತು ಬಾಸುಗೋಡಿನ ಹಿರಿಮೆ ಕುರಿತು ಮಾತನಾಡಿದರು. ಕೃಷಿ ಮಹತ್ವ ಸಾರುವ ತಮ್ಮ ಸಂಘಟನೆಯ ಚಿಕ್ಕ ಪ್ರಯತ್ನ ಇದಾಗಿದೆ ಎಂದರು. ಅದು ಸಹಿತ ಅರಿವಿನ ಹಂಚಿಗೆ ಬರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಇವತ್ತು ಆಕಳುಗಳನ್ನ ಅಂದ್ರೆ ಹಸುಗಳನ್ನ ಇಟ್ಕೊಳ್ತಾರೆ, ಹಾಲು ಕರಿತವೆ. ಎತ್ತುಗಳನ್ನ ಯಾರು ಇಟ್ಕೊಳ್ತಾರೆ? ಎತ್ತುಗಳನ್ನ ನೇರವಾಗಿ ಹೋಗ್ತಾ ಇರೋದು ಎಲ್ಲಿಗೆ ಕೇಳಿದ್ರೆ ಕಸಾಯಿಖಾನೆಗೆ. ಹಾಗಾಗಿ ಕಸಾಯಿಖಾನೆಗೆ ಹೋಗಬಾರದು, ಎತ್ತುಗಳು ಸಹಿತ ಮುಖ್ಯ. ಈಗ ಎತ್ತುಗಳನ್ನ ಬಳಸಿ ಭೂಮಿ ಊರೋರಿಲ್ಲ. ಯಾಕಂತ ಹೇಳಿದ್ರೆ ಆಗ ಎತ್ತುಗಳ ಬದಲಿಗೆ ಇವತ್ತು ಟ್ರ್ಯಾಕ್ಟರ್ಗಳು ಬಂದಿದ್ದಾವೆ. ಸೊ ಜನ ಯಾವ್ದು ತಮ್ಗೆ ಅನುಕೂಲ ಆಗಿದೆ ಅದನ್ನ ನೋಡ್ತಾ ಹೋಗ್ತಾನೆ. ಹಾಗಿದ್ರೆ ಪಾಪ ಬಡ ಎತ್ತುಗಳನ್ನ ರಕ್ಷಣೆ ಮಾಡುವಂತವ್ರು ಯಾರು? ಸೊ ಅದಕ್ಕಾಗಿ ಬೇರೆಯವರು ಕೃಷಿ ಮತ್ತು ರಫ್ತು ಉದ್ಯಮದಲ್ಲಿ ಹೆಸರು ಗಳಿಸಿರುವ ಕುಂದಾಪುರ ಮೂಲದ ಎಚ್.ಎಸ್. ಶೆಟ್ಟಿ ನೇಗಿಲು ಹಿಡಿದು ಗದ್ದೆ ಉಳುಮೆ ಮಾಡುವ ಮೂಲಕ ಕೃಷಿ ಹಬ್ಬಕ್ಕೆ ಚಾಲನೆ ನೀಡಿದರು. ಅತಿಥಿ ಗಣ್ಯರು ಸ್ಥಳೀಯ ರೈತರು ಕೈ ಜೋಡಿಸಿದರು. ನಂತರ ನಡೆದ ಸರಳ ಸಭಾ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಕೈ ಕೆಸರಾಗುವ ಕೆಲಸ ಅಕ್ಷರಸ್ಥರು ಮಾಡುವುದಲ್ಲ ಎಂಬ ಕೀಳು ಭಾವನೆ ಮೂಡಿಸಲು ಶಿಕ್ಷಣ ಪದ್ಧತಿಯೇ ಕಾರಣವಾಗಿದ್ದು ದುರಂತ ಎಂದರು. ಆದ್ಯತೆ ಬಗ್ಗೆ ಅದರ ಸಂಸ್ಕೃತಿ ಬಗ್ಗೆ ಯಾರು ಕೂಡ ಹೇಳ್ಕೊಡ್ಲಿಲ್ಲ. ಹಾಗಾಗಿ ಏನಾಯ್ತು ಒಂದು ಕಾಲದಲ್ಲಿ ಅಂತ ಹೇಳಿದ್ರೆ, ನಾನು ಎಜುಕೇಟೆಡ್ ಅಂದ್ರೆ ನಾನು ಗದ್ದೆ ಕೆಲಸ ಮಾಡಬಾರ್ದು, ಕೂಲಿ ಕೆಲಸ ಮಾಡಬಾರ್ದು, ಕಡಿಮೆ ಸಂಬಳ ತೊಂದರೆಯಲ್ಲಿ ನಾನು ಪೇಟೆಗೆ ಹೋಗಿ ಕೆಲಸ ಮಾಡಬೇಕು. ಈ ಕೈ ಕೆಲಸ ಆಗುವಂತ ಕೆಲಸ ನಾವು ಎಜುಕೇಟೆಡ್ ಪೀಪಲ್ ಅಂತ ಹೇಳಿದ್ರೆ ಇದು ನಮ್ಗಲ್ಲ. ಕೃಷಿ ಅಂದ್ರೆ ಕೂಲಿ ಅನ್ನೋ ಒಂದು ಭಾವನೆ, ಕೀಳು ಮಟ್ಟದ ಭಾವನೆ ಬರ್ಲಿಕ್ಕೆ ನಮ್ಮ ಎಜುಕೇಶನ್ ಸಿಸ್ಟಮೇ ಕಾರಣ. ನಮ್ಗೆ ಏನಾಯ್ತು, ನಾವು ಸ್ವಾತಂತ್ರ್ಯ ಬರುವಾಗ 300 ಮಿಲಿಯನ್ ಪೀಪಲ್ ಇದ್ರು. ಏಕದಮ್ ಪಾಪ್ಯುಲೇಷನ್ ಇನ್ಕ್ರೀಸ್ ಆಯ್ತು. ನಮಗೆ ಫುಡ್ಡಿನ ಅವಶ್ಯಕತೆ ಆಯ್ತು. ಇಂಪೋರ್ಟ್ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಇಂಪೋರ್ಟ್ ಆದವಾಗ ಅಮೆರಿಕದವರು ಅಡ್ಡಗಾಲ ಹಾಕಿದ್ರು. ನಮ್ಮ ಜನರು ಫೆಮೈನ್ ಬಂದು ಸಾಯ್ಲಿಕ್ಕೆ ಶುರುವಾದ್ರು. ಊಟ ಇಲ್ಲ. ಆವಾಗ ನಾವು ಡ್ಯಾಮ್ ಕಟ್ಟಲಿಕ್ಕೆ ಶುರು ಮಾಡಿದ್ವಿ. ನಾವು ಆದ್ಯತೆ ಕೊಟ್ವಿ, ಅಗ್ರಿಕಲ್ಚರ್ ಸೈನ್ಸ್ಗೆ ಆದ್ಯತೆ ಕೊಟ್ವಿ. ತುಂಬಾ ಅಗ್ರಿಕಲ್ಚರ್ ಯೂನಿವರ್ಸಿಟಿ ತಗೊಂಡು ಬಂದ್ವಿ, ಡ್ಯಾಮ್ ಕಟ್ಟಿದ್ವಿ, ನೀರಿನ ವ್ಯವಸ್ಥೆ ಮಾಡಿದ್ವಿ. ಅಗ್ರಿಕಲ್ಚರ್ ಅನ್ನು ಟೆಕ್ನಿಕಲಿ ಮತ್ತು ಸೈಂಟಿಫಿಕಲಿ ಮಾಡ್ಕೊಂಡು ಹೋಗ್ಲಿಕ್ಕೆ ಶುರು ಮಾಡಿದ್ವಿ. ಆದ್ರೆ ಅದು ಅಗ್ರಿಕಲ್ಚರ್ ಅಂದ್ರೆ ಏನು? ನಮ್ಮ ಊರಲ್ಲಿ ನಾವು ಗದ್ದೆಗೆ ದೇವರ ಹೆಸರು ಇಡ್ತಾ ಇದ್ವಿ, ದೇವರಡಿ ಅಂತ. ಈ ಸಂದರ್ಭದಲ್ಲಿ ದೇಶಿ ತಳಿ ರಾಸುಗಳ ಸಾಕಾಣಿಕೆ ಮೂಲಕ ದೇಶಾದ್ಯಂತ ಹಳ್ಳಿಕಾರ್ ಒಡೆಯ ಎಂದೇ ಪ್ರಸಿದ್ಧರಾಗಿರುವ ವರ್ತೂರು ಸಂತೋಷ್ ಅವರಿಗೆ ಬೆಳಂಬರ ಗ್ರಾಮದ ಪ್ರಗತಿಪರ ಕೃಷಿಕರಾಗಿದ್ದ ಭೀಮಗೌಡ ಅವರು ಸ್ಮರಣಾರ್ಥ ಕೊಡಮಾಡುವ ಕೃಷಿ ಭೀಮ ಪುರಸ್ಕಾರ ನೀಡಿ ಗೌರವಿಸಲಾಯಿತು. ಬಿಗ್ ಬಾಸ್ ರಿಯಾಲಿಟಿ ಶೋನ ಪ್ರಮುಖ ಸ್ಪರ್ಧಾಳುವಾಗಿದ್ದ ವರ್ತೂರು ಸಂತೋಷ್ ಕೃಷಿಯ ಮಹತ್ವ ಹಾಗೂ ಹಳ್ಳಿಕಾರ್ ತಳಿಯ ರಾಸುಗಳ ಬಗ್ಗೆ ಮಾತನಾಡಿದರು. ಯೂತ್ಗೆಲ್ಲ ನಾನು ಒಂದೇ ಹೇಳೋದು, ದಯವಿಟ್ಟು ಅಣ್ಣವ್ರು ಹೇಳ್ದಂಗೆ ವೃದ್ಧಾಶ್ರಮ ಇದೆಲ್ಲ ನಮ್ಮ ಕಂಟ್ರಿದು ರೂಲೇ ಅಲ್ಲ. ಅದು ಆಕ್ಚುಲಿ ನಮ್ಗೆ ಬಂದಿರೋರಲ್ಲ. ನಮ್ ಇದಕ್ಕೆ ನಮ್ಗೆ ಏನ್ ಕಲ್ಸ್ಕೊಟ್ಟಿರೋದಂದ್ರೆ ವ್ಯವಸಾಯ ಮನೆ ಮಕ್ಕಳ ಸಹಾಯ ಅಂತ ನಮ್ ಕಡೆ ಒಂದು ಗಾದೆ ಮಾತಿದೆ. ನಿಮ್ಗೆಲ್ಲ ಪದ ಅರ್ಥ ಏನು ಅಂತಂದ್ರೆ, ಸಾಯ ಅನ್ನೋ ಪದದಲ್ಲಿ ಸತ್ತೋಗು ಅಂತಕ್ಕಂಥದ್ದು ಅರ್ಥ ಮಾತ್ರ. ಅದು ಸತ್ತೋಗು ಅನ್ನೋ ಪದ ಅಲ್ಲ. ಸಾಯ ಅನ್ನೋ ಪದ ಅರ್ಥ ಏನು ಅಂತಂದ್ರೆ, ಕೆಲವ್ರು ಅಂತಾರೆ ಏನಪ್ಪ ಇವನು ಹಿಂಗ್ ಸಾಯ್ತಾನೆ, ಇರೋನು ಒಬ್ಬನೇನೆ 100 ಎಕರೆ ಜಮೀನೇ ಐತಿ ಇವನಿಗೆ ಅಂತ. ಅದ ಅರ್ಥ ಏನು ಅಂತಂದ್ರೆ, ನಾವು ಕೃಷಿನಲ್ಲಿ ಯಾವುದೇ ಕೆಲಸದಲ್ಲಾಗ್ಲಿ ಮನೆಯವ್ರು ಎಲ್ಲರೂ ಪಾಲ್ಗೊಂಡ್ರೇನೆ ಅದು ಮುಂದಕ್ಕೆ ಬರಕ್ ಸಾಧ್ಯ. ಒಬ್ಬರಿಂದ ಏನು ಮಾಡಕ್ಕಾಗಲ್ಲ, ಒಂದ್ ಕೈಯಿಂದ ಚಪಾಳಿ ತಟ್ಟಕ್ಕಾಗಲ್ಲ. ಆ ಕಾರಣಕ್ಕ ಇವತ್ತಿನ ಕಾಲದಲ್ಲಿ ನಾನ್ ಯಾಕೆ ಹಳ್ಳಿಕಾರ ಅಂತ ಹೇಳ್ತೀನಿ ಅಂತಂದ್ರೆ, ನಿಮ್ಗೆ ಇನ್ನೂ ಒಂದು ಗೊತ್ತಿಲ್ಲದೆ ಇರೋ ಸಂಗತಿ ಇಲ್ಲಿ ಯಾರು ಮಾತಾಡಿಲ್ಲ. ಅದನ್ನ ಇಡೀ ಕರ್ನಾಟಕಕ್ಕೆ ಸೌತ್ ಇಂಡಿಯನ್ ಬ್ರೀಡ್ಗೆಲ್ಲ ತಾಯಿ ಮೂಲ ಹಳ್ಳಿಕಾರ. ಅದು ನಮ್ಮ ಕರ್ನಾಟಕದ ಬೆಳೆಗಾರರ ಸಮಿತಿಯ ಗೌರವಾಧ್ಯಕ್ಷ ದೇವರಾಯ ನಾಯಕ್ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಬೆಳೆಗಾರರ ಸಮಿತಿಯ ಕಾರ್ಯದರ್ಶಿ ರಾಮಚಂದ್ರ ಹೆಗಡೆ ಕೃಷಿ ಭೀಮ್ ಪ್ರಶಸ್ತಿಗೆ ಆಯ್ಕೆಯಾದ ವರ್ತೂರು ಸಂತೋಷರನ್ನ ಪರಿಚಯಿಸಿದರು. ರಾಜೇಶ್ ನಾಯಕ್ ಸೂರೆ ಕಾರ್ಯಕ್ರಮ ನಿರ್ವಹಿಸಿದರು. ಶಟಗೇರಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಲಕ್ಷ್ಮೀಧರ ನಾಯಕ್ ಬಾಸ್ಕೋಡ್, ಗದ್ದೆ ಮಾಲೀಕ ಮತ್ತು ನಾಗರಾಜ್ ನಾಯಕ್ ಅವರ ತಂದೆ ವೆಂಕಣ್ಣ ನಾಯಕ್, ಉದ್ಯಮಿ ಆನಂದ್ ಕೌರಿ, ಪ್ರಮುಖರಾದ ಆರತಿ ಗೌಡ, ಬಿಂದೇಶ್ ನಾಯಕ್, ಸುರೇಂದ್ರ ನಾಯಕ್ ಕಾರವಾರ ಮತ್ತಿತರರು ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ತಾಲೂಕಿನ ವಿವಿಧ ಭಾಗಗಳಿಂದ ಆಗಮಿಸಿದ ರೈತರು, ಸಂಘ ಸಂಸ್ಥೆಗಳ ಪ್ರತಿನಿಧಿಗಳು, ಬಾಸ್ಗೋಡ ಹಾಗೂ ಸುತ್ತಮುತ್ತಲ ಹಳ್ಳಿಗಳ ಪ್ರಮುಖರು ಹಾಗೂ ಊರ ನಾಗರಿಕರು, ಸಂಘಟನಾ ಸಮಿತಿಯ ಪದಾಧಿಕಾರಿಗಳು ಸದಸ್ಯರು ಪಾಲ್ಗೊಂಡು ಗದ್ದೆ ನಾಟಿ ಮಾಡಿ ಸಂಭ್ರಮಿಸಿದರು. ಗದ್ದೆ ನಾಟಿಯ ನಂತರ ಹಳ್ಳಿಯ ಸೊಗಡಿನ ಆಹಾರ ಶೈಲಿಯಲ್ಲಿ ಬಾಳೆ ಎಲೆಯಲ್ಲಿ ಅವಲಕ್ಕಿ ನೀಡಿ ಎಲ್ಲರಿಗೂ ಆತಿಥ್ಯ ನೀಡಲಾಯಿತು. ಕೆನರಾ ಪ್ಲಸ್ ನ್ಯೂಸ್, ಅಂಕೋಲಾ.